ನಮಸ್ಕಾರ. ಕರ್ನಾಟಕ ರೈತ ಬಾಂಧವರಿಗೆ ನಾವು ಚಳ್ಳಕೆರೆ ವಿಮಲ್ ಪೈಪ್ಸ್, ಇದು ಬಂದು ಚಿತ್ರದುರ್ಗ ಡಿಸ್ಟಿಕಲ್ಲಿ ಸಿದ್ದಾಪುರ ಅಂತ ನಮ್ಮದು ಚಳ್ಳಕೆರೆ ಒಂದು ಗ್ರಾಮ. ಅಲ್ಲಿ ಸಿದ್ದಾಪುರ ಅಂತ ಒಂದು ಊರಿದೆ, ಅಲ್ಲಿ ನಮ್ಮದು ಫ್ಯಾಕ್ಟ್ರಿ. ಅಲ್ಲಿ ನಾವು PVC ಪೈಪು ಮತ್ತು ಲ್ಯಾಟ್ರಲ್ ಪೈಪು ಮತ್ತು ಮಲ್ಚಿಂಗ್ ಪೇಪರು ಮತ್ತು ವೀಡ್ ಮ್ಯಾಟು ಇವೆಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಮ್ಮದೇ ಆದ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಮತ್ತು ಎಲ್ಲ ISI ಕ್ವಾಲಿಟಿನ ಮಾತ್ರ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಬರ್ರಿ, ನಿಮಗೆ ಒಂದ್ಸಲ ಎಲ್ಲ ಪೂರ ಫ್ಯಾಕ್ಟ್ರಿ ಒಂದ್ಸಲ ವಿಸಿಟ್ ಮಾಡ್ತೀವಿ. ಬಸ್ ನಿಮಗೆ ಕ್ವಾಲಿಟಿ ಬಗ್ಗೆನೂ ಒಂದ್ಸಲ ನಾವು ತೋರಿಸ್ತೀವಿ. ಯಾವ ಪ್ರಕಾರ ಯಾವ ಗುಣಮಟ್ಟದ ಪೈಪ್ ಆಗಿರ್ಬೋದು, ಲ್ಯಾಟ್ರಲ್ ಆಗಿರ್ಬೋದು, ಮಲ್ಚಿಂಗ್ ಪೇಪರು ನಾವಿಲ್ಲಿ ರೆಡಿ ಮಾಡ್ತೀವಿ ಅಂತೇಳಿ. ಬರ್ರಿ ಸರ್. ಹೇಳಿ, ಈಗ ಮೊದಲದಾಗಿ PVC ಪೈಪು ನಿಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸರ್. ಹೇಳಿ, ಯಾವ ಒಂದು ಕ್ವಾಲಿಟಿಯಲ್ಲಿ ಮತ್ತು ಯಾವುದೋ ಒಂದು ಮೆಟೀರಿಯಲ್ ಯೂಸ್ ಮಾಡ್ತೀರಿ ಇದಕ್ಕೆ ಒಂದು ರೆಡಿ ಮಾಡೋಕ್ಕೆ ಅಂತ? ಸರ್, ನಮ್ಮದು ವಿಮಲ್ ಬ್ರ್ಯಾಂಡ್ ಅಂತ PVC ಪೈಪು ಪ್ಲಸ್ ISI ಕ್ವಾಲಿಟಿ ಬರುತ್ತೆ. ಓಕೆನಾ? ISI ಕ್ವಾಲಿಟಿ ಅಂದ ತಕ್ಷಣ ಸುಮ್ಮನೆ ಮಾರ್ಕ್ ಅಂತ ISI ಕ್ವಾಲಿಟಿ ಬರಲ್ಲ, ಆ ಗುಣಮಟ್ಟ ಅದಾಗ ಇರಬೇಕಾಗುತ್ತೆ. ಅವಾಗ ಮಾತ್ರ ನಾವು ISI ಅಂತ ಹೇಳ್ಬೋದು. ISI ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್. ಆ ಕ್ವಾಲಿಟಿ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಈ ISI ಅಂತ ನಾವು ಹೆಸರು ಮೇಲೆ ಹಾಕ್ಬೋದು. ಸುಮ್ಮನೆ ಒಂದು ಮಾರ್ಕ್ ಹಾಕಿ ISI ಅಂತ ಕೊಟ್ಟರೆ ಕೆಲಸ ಆಗಲ್ಲ. ಪ್ಲಸ್ ಇದು ಗ್ರೇ ಕಲರ್ ಏನು ಪೈಪ್ ನಿಮಗೆ ಕಾಣ್ತಿದೆಯಲ್ಲ, ಪ್ರತಿಯೊಂದು ಗ್ರೇ ಕಲರ್ ಪೈಪು ISI ಬರುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅನ್ನೋ ನಾವು ಹೇಳೋಕ್ಕಾಗಲ್ಲ. ಇವತ್ತು ಅಂದ್ಕೊಂಡ್ರಿ, ನಾವು 30 ವರ್ಷ ಆಯ್ತು ಇದು PVC ಪೈಪ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ. ಎಲ್ಲ ಗುಣಮಟ್ಟದ PVC ಪೈಪ್ ನಾವೆಲ್ಲ ನೋಡಿದೀವಿ ಆಗಲೇ. ನಮ್ದು ಇವಾಗ 30 ವರ್ಷದಿಂದನೂ ನಾವು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಲ್ಲ ಪೈಪೆಲ್ಲ ಪೂರ ಪೀಳಿಗೆಯಿಂದ ಪೀಳಿಗೆ, ಅಂದರೆ ನೀವು ತಗೊಳ್ರಿ, ನಿಮ್ಮ ಮಕ್ಕಳಿರೋವರೆಗೂ ನಾವು ಪೈಪ್ನ ಗ್ಯಾರಂಟಿ ಕೊಡ್ತಿದ್ದೀವಿ ರೈತ ಬಾಂಧವರಿಗೆ. ಆ ಗುಣಮಟ್ಟದ ಪೈಪೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ. ಬರ್ರಿ, ನಿಮಗೊಂದ್ಸಲ ನಾವೆಲ್ಲ ನಮ್ಮದು ಮಿಷಿನು, ನಮ್ಮ ಲ್ಯಾಬು ಯಾವ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ ಸರ್. ಇನ್ನೊಂದು, ಈ ಒಂದು ಪೈಪ್ಗಳು ಯಾವ್ಯಾವ ಡೈಮೆನ್ಷನ್ಸ್ ಅಲ್ಲಿ ನಿಮ್ಮಲ್ಲಿ ಸಿಗ್ತವೆ ಅಂತ? ನಮ್ಮ ಹತ್ರ ಅರ್ಧ ಇಂಚಿಂದ ತಗೊಂಡು 8 ಇಂಚ್ವರೆಗೂ ನಾವು ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದರಲ್ಲಿ 10 kgF, 8 kgF, 6 kgF ಮತ್ತು 4 kgF ಅಂತ ಬೇರೆ 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 ಕ್ವಾಲಿಟಿನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ PVC ಪೈಪ್ ಎಲ್ಲ. ಸರ್, ಇನ್ನೊಂದು, ಈಗ ಬೇರೆ ಬ್ರ್ಯಾಂಡ್ದು PVC ಪೈಪ್ ಇದಾವೆ, ಆ ಒಂದು ಬ್ರ್ಯಾಂಡ್ಗೆ ಈ ಒಂದು ಬ್ರ್ಯಾಂಡ್ಗೆ ಏನು ವ್ಯತ್ಯಾಸ ಮತ್ತೆ ಏನು ವಿಭಿನ್ನ ಅಂತ ಸರ್? ಬೇರೆ ಬ್ರ್ಯಾಂಡ್ಗೆ ನಿಮ್ಮ ಬ್ರ್ಯಾಂಡಿಗೆ ನೋಡ್ರಿ ನಿಮ್ ಇದರಲ್ಲಿ ನೋಡ್ರಿ, ಅದು ನಾವು ಹೆಂಗೆ ಹೇಳ್ಬೋದು ಅಂದ್ರೆ, ನಮ್ದು ಪ್ಯೂರ್ ವರ್ಜಿನ್ ಪೈಪ್, ಇದು ಪ್ಯೂರ್ 100% ವರ್ಜಿನೇ ಯೂಸ್ ಮಾಡ್ತೀವಿ ನಾವು. ನಾನ್ ವರ್ಜಿನ್ ಬಿಲ್ಕುಲ್ ಯೂಸ್ ಮಾಡಲ್ಲ. ಆ ಕಾರಣದಿಂದ 30 ವರ್ಷದಿಂದ ಇವತ್ತು ನಾವು ಇಲ್ಲಿ ಸ್ಟ್ಯಾಂಡ್ ಆಗಿದ್ದೀವಿ. ಇದು ಮಧ್ಯದಾಗೆ ಸಿಕ್ಕಾಪಟ್ಟೆ ಕಂಪ್ನಿಗಳು ಬಂದು, ಸಿಕ್ಕಾಪಟ್ಟೆ ಕಂಪ್ನಿಗಳಾಗಲಿ ಬಂದಾಗ ಹೋಗ್ಬಿಟ್ಟು, ಯಾಕಂದ್ರೆ ಅವ್ರ ಗುಣಮಟ್ಟ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಮೇಂಟೈನ್ ಮಾಡಕ್ ಆಗಿಲ್ಲ. ನಾವು ಆಗಿಲ್ರಿ. ನಮ್ದು ಪೂರಾ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಇವತ್ತು ಪ್ರೆಸೆಂಟ್ ಆಗಿ 1200 ಅಂಗಡಿಗೆ ನಾವು ಇವತ್ತು ಸಪ್ಲೈ ಮಾಡ್ತಿದೀವಿ. ಆ ಕಾರಣದಾಗಿ ನಾವು 30 ವರ್ಷದಿಂದ ಇಲ್ಲೇ ಇವತ್ತು ಇಲ್ಲೇ ಇದೀವಿ ಇನ್ನುವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಆಗಿ, ಯಾಕಂದ್ರೆ ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಬಂದಿದೀವಿ ಅಂತ. ಹೌದು ಸರ್. ಇನ್ನೊಂದು ಏನಂದ್ರೆ, ರೈತರು ಎಲ್ಲೆಲ್ಲ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಲೋ ಕ್ವಾಲಿಟಿ ತಗೊಂಡ್ಬಿಟ್ಟು ಹೊಲಕ್ ಹಾಕ್ತಾರೆ. ಅದು 1 ಬೆಳೆ 2 ಬೆಳೆಗೆ ಮಾತ್ರ ಸೀಮಿತವಾಗಿರುತ್ತೆ. ಹಂಗಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ಕೊಡ್ತಾ ಇದ್ರಾ ಅಂತ ನೀವು ಹೇಳ್ತಾ ಇದ್ದೀರಾ ಸರ್? ಹೌದ್ರಿ, ನಾವು 100% ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಲ್ಲ, ಇವತ್ತು 30 ವರ್ಷ ಹಿಂದೆ ಯಾರು ನಮ್ಮ ರೈತರು ಬಂದು ತಗೊಂಡಿಲ್ಲ ಇವತ್ತು ಬಂದು ನೆನ್ಸ್ಕೊಂತಾರೆ, ಸರ್ 30 ವರ್ಷ ಮುಂಚೆ ನಿಮ್ ಪೈಪ್ ತಗೊಂಡಿದ್ವಿ, ಇವತ್ತು ಇನ್ನೂವರೆಗೆ ಏನಾಗಿಲ್ಲ ಪೈಪ್. ಮೇನ್ ಆಗಿರೋದು ನಮಗೆ ಬಾಳಿಕೆ ಸರ್. ಈಗ ದುಡ್ಡು ಎಲ್ಲರೂ ಖರ್ಚು ಮಾಡ್ತಾರೆ, ಎಲ್ಲರೂ ಇನ್ವೆಸ್ಟ್ ಮಾಡ್ತಾರೆ, ಬಟ್ ನಮಗೆ ಎಷ್ಟು ದಿನ ಬಾಳಿಕೆ ಬರುತ್ತೆ ನಮಗೆ ಅನ್ನೋದೇ ಇಂಪಾರ್ಟೆಂಟ್. ನಿಜ ರೀ, ನಮ್ಮ ಮನ್ಸಲ್ಲೂ ಅದೇ ಇದೆ. ರೈತರು ಬಾಂಧವರು ಏನ್ ಇನ್ವೆಸ್ಟ್ ಮಾಡ್ತಾರೆ ಇವತ್ತು ಪೈಪಿಗೆ ಏನ್ ದುಡ್ಡು ಹಾಕ್ತಾರಲ್ಲ, ಅದು ಪರ್ಮನೆಂಟ್ ಆಗಿರ್ಬೇಕ್ರಿ. ಅಗ್ಲ ಪೈಪ್ ಚೇಂಜ್ ಮಾಡ್ಬೇಕು, ಆಗ್ಲೆಲ್ಲ ಪಾಪ ಬೇರೆಯವ್ರು ಬಂದೆಲ್ಲ ತೋಡಿ ಮತ್ತೆ ಚೇಂಜ್ ಮಾಡ್ಬೇಕು, ಆಗ್ಲೆಲ್ಲ ಕಾಲರ್ ಹಾಕ್ರಿ, ಮೇಂಟೈನ್ ಮಾಡ್ರಿ, ಬಾರಿ ಟಫ್ ಜಾಬ್ ಇದೆ. ಇವಾಗೆಲ್ಲ ಕೂಲಿಯವ್ರು ಇಟ್ಕೊಂಡು ಮೇಂಟೈನ್ ಮಾಡ್ಬೇಕು ಅಂದ್ರೆ ಬಾರಿ ಟಫ್ ಇದೆ. ಕೂಲಿಯರ್ ಕರೆದ್ರೆ ಪರ್ ಡೇ 1000 ರೂಪಾಯಿ ಕೂಲಿ ತಗೊಂತಾರೆ. ಓಕೆ ರೀ, ಅದು ಬದಲು ಮುಂಚೆನೆ ಯೋಚನೆ ಮಾಡಿ ರೈತರು ಬಾಂಧವರು ಒಳ್ಳೆ ಕ್ವಾಲಿಟಿ ಪೈಪ್ ಹಾಕ್ಬಿಡ್ರಿ. ಒಂಥರ ಜನರಲ್ ಭಾಷೆನಾಗ ಹೇಳ್ಬೇಕು ಅಂದ್ರೆ, ಡಾಂಬರ್ ರೋಡ್ ಮಾಡಕ್ ಹೋಗ್ಬೇಡ್ರಿ, CC ರೋಡ್ ಮಾಡ್ಕೊಳ್ರಿ. ಒಂದ್ಸರಿ CC ರೋಡ್ ಮಾಡ್ರಿ, 40 ಇಂದ 50 ವರ್ಷ ಮತ್ತೆ ನಿಮ್ಗೆ ಯಾವತ್ತೂ ಹೋಲ್ ಆಗಲ್ಲ. ನಮ್ಮ ವ್ಯವಸ್ಥೆಗೆ ಏನ್ ಹೇಳ್ತಿದೀನಿ ಅಂದ್ರೆ, 1 ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಯಾಕಂದ್ರೆ ನಾವು ಕಮ್ಮಿ ಬೆಲೆಗೆ ಬೇರೆ ಬೇರೆ ಬ್ರ್ಯಾಂಡ್ಗಳು ಪೈಪ್ಗಳು ಸಿಗ್ತಾವಿಲ್ಲ ಅಂತ ಹೇಳ್ತಿಲ್ಲ. ತಗೊಂಡ್ಬಿಟ್ಟು 1 ಬೆಳೆ 2 ಬೆಳೆಗೆ ಆಮೇಲೆ ಡ್ಯಾಮೇಜ್ ಆಗ್ತವೆ, ಮತ್ತೆ ರಿಪೇರಿ ಮಾಡ್ಬೇಕಾಗುತ್ತೆ, ಮತ್ತೆ ಕಾರುಗಳು ಹಾಕ್ಬೇಕಾಗುತ್ತೆ, ಮತ್ತೆ ಅವನ್ನ ಎತ್ತಿಸಾಕಿ ಮತ್ತೆ ದುಡ್ಡು ನೀವು ಖರ್ಚು ಮಾಡ್ಲೇಬೇಕಾಗುತ್ತೆ. ಕೃಷಿಯಲ್ಲಿ ನಾವು ಈ ತರ ಏನು ನಮಗೆ ಖರ್ಚು ಕಮ್ಮಿ ಮಾಡ್ಕೊಂಡು ಅದನ್ನ ಜಾಸ್ತಿ ಮಾಡ್ಕೊಂಡು ಒಂದು ದಾರಿ ನೋಡ್ಕೋಬೇಕಾಗುತ್ತೆ. 1 ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನೀವು ಹತ್ತಿರ 2 ರಿಂದ 3 ವರ್ಷ 10 ವರ್ಷಗಳ ಇದು ಬಂದಿರೋ ಒಂದು ಬಾಳಿಕೆ ಉದಾಹರಣೆ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಈ ತರ ಒಂದು ಪೈಪ್ಗಳನ್ನ ಬಳಕೆ ಮಾಡಿ. ಬನ್ನಿ ಸರ್, ತೋರಿಸ್ಬಿಡಿ ಯಾವ ತರ ನೀವು ಪೈಪ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ. ನೋಡಿ ರೈತ ಬಾಂಧವರೇ, ಇದೇ ಮಿಷಿನು. ಈ ಮಿಷಿನ್ ಅಲ್ಲಿ ನಾವು ಅರ್ಧ ಇಂಚಿಂದ 8 ಇಂಚು ಪೈಪ್ ವರೆಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವ್ರಿ. ಎಲ್ಲಾ ಗುಣಮಟ್ಟದ ಪೈಪು, ISI ಕ್ವಾಲಿಟಿ ಪೈಪು ಇದೇ ಮಿಷಿನ್ ಆಗಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಬರ್ತೀವ್ರಿ. ಪೂರಾ ಇವೆಲ್ಲ ಪೂರಾ 100% ಇಂಡಿಯಾ ಬೆಸ್ಟ್ ಕಂಪ್ನಿ ಇದೆಯಲ್ಲ, ಅದೇ ಮಿಷಿನ್ ನಾವು ಇನ್ವೆಸ್ಟ್ ಮಾಡಿದೀವಿ. ಇದ್ರಾಗ ಯಾವುದೇ ಪ್ರಕಾರ ಲೋಕಲ್ ಮಿಷಿನ್ ಇಲ್ಲ. ಆಗ ಲೋಕಲ್ ಮಿಷಿನ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅನ್ಕೊಳ್ರಿ, ಈ ಗುಣಮಟ್ಟದ ಪೈಪ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಸಾಧ್ಯವಿಲ್ಲ. ನಾನು ನಿಮಗೆ ಟೆಸ್ಟ್ ತೋರಿಸ್ತೀನಿ. ನಮ್ದು ಒಂದು 10 ಟನ್ ಗಾಡಿ ನಮ್ದು ಇದೇ PVC ಪೈಪ್ ಮೇಲೆ ನಾವು ಪೂರ ಹಾದಿದ್ವಿ, ತೋರಿಸ್ತೀನಿ. ಯಾವುದೇ ಪ್ರಕಾರ ಎಲ್ಲೂ ಹೋಲು
ಕ್ರ್ಯಾಕ್ ನಿಮಗೆ ಎಲ್ಲೂ ಕಾಣಲ್ಲ. 100% ನಮ್ಮ ಪೈಪ್ ಪ್ರೆಸ್ ಆಗುತ್ತೆ ಹೊತ್ತು ಎಲ್ಲೂ ಡ್ಯಾಮೇಜ್ ಆಗಲ್ಲ. ಅದು ಡೆಮೋ ನಿಮಗೆ ನಾನು ತೋರಿಸ್ತೀನಿ ಬರ್ರಿ. ಇದು ಮಿಷಿನ್ ನೋಡ್ರಿ. ಈ ಮಿಷಿನಾಗೆ ನಾವು ಎಲ್ಲ ಪ್ರಕಾರದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಪೂರ. ಇದೇ ಪ್ರಕಾರ ಪ್ರತಿ ಒಂದು ಪೈಪ್ ಮೇಲೂ ನಿಮಗೆ ಸೀಲ್ ಬರುತ್ತೆ. 100% PVC ಪೈಪ್ ಮೇಲೆ ವಿಮಲ್ ಅಂತ ಕಾಣುತ್ತೆ. ಮತ್ತೆ ಕಾಲರ್ ಮೇಲೆ ಸಮೇತ ನಮ್ದು ಎಂಬೋಸ್ ಬರುತ್ತೆ ವಿಮಲ್ ಅಂತೇಳಿ. ಯಾಕಂದ್ರೆ ಇದು ಮುಂಚೆ ನಾವು ಮಾಡ್ತಿರ್ಲಿಲ್ಲ ಎಂಬೋಸು. ಮಧ್ಯದಾಗೆ ನಮ್ದು ಕಾಪಿ ಬಂದು ಪೈಪ್ ಎಲ್ಲ ನಮ್ದು ಹೆಂಗೆ ಮಾರ್ಕೆಟಾಗೆ ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಆಗ್ತಾ ಹೋಯ್ತಲ್ಲ, ಜನ ಎಲ್ಲ ಸುಮ್ಮನೆ ವಿಮಲ್ ಅಂತ ಹಾಕಿ ಕೂಡ ಚಾಲೂ ಮಾಡಿದ್ರು. ಅಂತ ಹೇಳಿ ಕೇಸು ಮಾಡಿದ್ವಿ ನಾವು ಕಸ್ಟಮರ್ ಮೇಲೆ, ನಮ್ಮ ಡೀಲರ್ ಮೇಲೆ. ನಮ್ದು ಹೆಸರು ತಂದು ನಮ್ಮ ಮಾರ್ಕೆಟಿಗೆಲ್ಲ ನಮ್ಮ ರೈತರು ಬಂದು ಕೊಡೋಕೆ ಚಾಲೂ ಮಾಡಿದ್ರು. ಓಕೆನಾ. ಅದಾದ್ಮೇಲೆ ನಾವು ಎಂಬೋಸ್ ಚಾಲೂ ಮಾಡಿದ್ವಿ. ಇವಾಗ ಪ್ರತಿ ಪೈಪ್ ಮೇಲೆ ಎಂಬೋಸ್ ಬರುತ್ತೆ ನೋಡ್ರಿ. ಈ ಪೈಪ್ ಮೇಲೆ ನಿಮಗೆ ಎಂಬೋಸ್ ಕಾಣ್ತಿದೆ ವಿಮಲ್ ಅಂತ. ಪ್ರತಿ ಒಂದು ಕಾಲರ್ ಮೇಲೂ ಹಿಂಗೆ ಎಂಬೋಸ್ ಬರುತ್ತೆ ನಮ್ದು ಪೈಪು ವಿಮಲ್ ಅಂತ ಹೇಳಿ. ಹಾಗೆ ನೋಡಿ ರೈತ ಬಾಂಧವರೇ, ಪ್ರತಿ ಒಂದು ಫ್ಯಾಕ್ಟ್ರಿನಾಗೆ ನೀವು ISI ಅಂತ ಮಾರ್ಕ್ ತಗೊಂಡಾಗ ಕಂಪಲ್ಸರಿ ಇದು ನಿಮಗೆ ಲ್ಯಾಬ್ ಕಾಣ್ತಿದೆಯಲ್ಲ, ಈ ಟೈಪ್ ಲ್ಯಾಬ್ ಅಂತೂ 100% ಬರಲೇಬೇಕ್ರಿ. ಇವಾಗ ಪ್ರತಿಯೊಬ್ಬರು ನಿಮಗೆ ಹೇಳ್ಬೋದು ನಾವು ಮ್ಯಾನುಫ್ಯಾಕ್ಚರು, ನಾವು ನಿಮಗೆ ತಯಾರು ಮಾಡಿಕೊಡ್ತಿದ್ದೀವಿ ಅಂತ. ಬಿನಾ ಈ ಲ್ಯಾಬ್ ಅಂದರೆ ಈ ಲ್ಯಾಬ್ ಯಾರು ಮೇಂಟೈನ್ ಮಾಡಿಲ್ಲ ಅಂದ್ಕೊಳ್ರಿ, ಅವರು ISI ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಸಾಧ್ಯವಿಲ್ಲ. ISI ಮಾಡಬೇಕು, ಈ ಲ್ಯಾಬ್ ಎಲ್ಲ ನೀವು ಮೇಂಟೈನ್ ಮಾಡಲೇಬೇಕು. ಲ್ಯಾಬಲ್ಲಿ ಏನು ನಮ್ಮ ಟೆಸ್ಟಿಂಗ್ ಆಗುತ್ತೆ, ಇವಾಗ ಅಂದ್ಕೊಳ್ಳಿ ಪ್ರೆಸರ್ ಆಗಿರ್ಬೋದು, ಬೇಸಿಗೆ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಈ ಪೈಪು ಆ ಎಲ್ಲ ಕಾಲದಲ್ಲಿ ನಮ್ಮದು ಎಷ್ಟು ವಿಸ್ಟ್ಯಾಂಡ್ ಆಗುತ್ತೆ ಅಂತ ಈ ಲ್ಯಾಬಾಗಿ ನಾವೆಲ್ಲ ಟೆಸ್ಟ್ ಮಾಡ್ತೀವಿ ಪೂರ. ವಿತಿನ್ 1 hour ಇಲ್ಲ ಅಂದರೆ 24 ಗಂಟೆ ಒಳಗೆ ನಮ್ಮದೆಲ್ಲ ಇಲ್ಲಿ ಟೆಸ್ಟಿಂಗ್ ಆಗುತ್ತೆ ಪೂರ. ಅದ್ರ ಮೇಲೆ ಸ್ಟ್ಯಾಂಡ್ ನಮಗೆ ಗೊತ್ತಾಗುತ್ತೆ ಈ ಪೈಪು ಎಷ್ಟು ಗುಣಮಟ್ಟದ ಪೈಪು, ಎಷ್ಟು ವರ್ಷ ಇದು ಬಾಳಿಕೆ ಬರ್ಬೋದು ಮುಂದೆ ಅಂತೇಳಿ. ಇವಾಗ ನೋಡಿ, ಇದು ನಮ್ಮದು ಪ್ರೆಸರ್ ಟೆಸ್ಟಿಂಗ್ ಮಿಷಿನ್ ಅಂತ ಹೇಳ್ತೀವಿ ಇದನ್ನ. ಓಕೆ ರೀ. ಇವಾಗ ಪ್ರತಿಯೊಬ್ಬರು ರೈತರಿಗೆ ಸ್ವಲ್ಪ ಡೌಟ್ ಇದೆ. ಹೇಗೆ ಇವಾಗ ಅಂದ್ಕೊಳ್ಳಿಕ್ಕೆ 10, 20, 30 ಪೈಪ್ ಹಾಕೋರಿಗೆ ಏನು ಪ್ರಾಬ್ಲಮ್ ಇಲ್ಲ ರೀ. ಈ 200, 300, 500 ಅಂತ ಯಾರು ಹಾಕ್ತಾರಲ್ಲ ಕಸ್ಟಮರ್ಸು, ಅವರಿಗೆ ಟೆಕ್ನಿಕಲಿ ಗೊತ್ತಾಗಬೇಕರಿಗೆ ಎಷ್ಟು ಎಚ್ ಮೋಟ್ರಿಗೆ ಎಷ್ಟು ಇಂಚಿನ ಪೈಪ್ ಹಾಕಬೇಕಾಗುತ್ತೆ ಅಂತ. ಎಷ್ಟು ಇಂಚಿನ ಪೈಪ್ ಹಾಕಬೇಕು, ಏನು ಗೇಜಿನ ಪೈಪ್ ಹಾಕಬೇಕು ಅಂತೇಳಿ. 4 kg ಹಾಕಬೇಕಾ, 6 kg ಹಾಕಬೇಕಾ, 8 kg ಹಾಕಬೇಕಾ, 10 kg ಹಾಕಬೇಕಂತ. ಓಕೆನಾ. ಇಲ್ಲೆಲ್ಲ ನಮ್ಮ ಲ್ಯಾಬಲ್ಲಿ ಅದೇ ಟೆಸ್ಟಿಂಗ್ ಮಾಡ್ತೀವಿ ರೀ. ಓಕೆ. ಇವಾಗ ನೋಡ್ರಿ, ಇದು ನಾರ್ಮಲ್ ಪೈಪ್ ರೀ. ಇದು ಇಲ್ಲಿ ಏನು ನಿಮಗೆ ಕಾಣ್ತಿದೆ ನಾರ್ಮಲ್ ಪೈಪು. ಇಲ್ಲಿ ನೋಡ್ರಿ, ಇದು ಹೆಂಗೆ ಊದ್ಕೊಂಡಿದೆ ಪೈಪು. ನೀವು ಫೀಲ್ ಮಾಡ್ತಿರ್ಬೋದು ಈ ಸಬ್ಜೆಕ್ಟ್ನ. ನೋಡ್ರಿ, ಇದು ಟೆಸ್ಟಿಂಗ್ ಆಗಿದೆ ಇದು ಪೂರ. ಇವಾಗ ಏನು ಇಲ್ಲಿ ನೋಡ್ರಿ, ಇಲ್ಲಿ ನಾವು ಇಕ್ಕಿದೀವಿ, ಆ ಕಡೆ ಒಂದು ಕ್ಯಾಪ್ ಹಾಕಿದೀವಿ, ಈ ಕಡೆ ಒಂದು ಕ್ಯಾಪ್ ಹಾಕಿದೀವಿ ಪೈಪಿಗೆ. ಅದು ಹಾಕಿ ಏರ್ ಪ್ರೆಷರ್ ಕೊಡ್ತೀವಿ ಅದಕ್ಕೆ. ಈ ನೀರೊಳಗೆ 1 ಗಂಟೆ ವಿಸ್ಟ್ಯಾಂಡ್ ಆಗಬೇಕು ಪೈಪ್. ಇದು ಓಡ್ದೋಗ್ಬಾರ್ದು, ಇದು ಊದ್ಕೋಬಹುದು. ಓಕೆನಾ. ಒಡ್ದು ಹೋಯ್ತು ಅಂದ್ರೆ ಆ ಗುಣಮಟ್ಟ ಪೈಪ್ ಇಲ್ಲ ಅಂತ. ಹಾಗಾದ್ರೆ ಹೆವಿ ಪ್ರೆಷರ್ ಕೊಟ್ಟರೆ ಒಡ್ದೋಗುತ್ತೆ. ಓಕೆ. ಇದು 6 kg ಪೈಪು. 6 kg ಎಷ್ಟು ಪ್ರೆಷರ್ ಕೊಡಬೇಕು, ಅಷ್ಟು ಪ್ರೆಷರ್ ಕೊಟ್ಟಮೇಲೆ ವಿಸ್ಟ್ಯಾಂಡ್ ಆಗಬೇಕು 1 ಗಂಟೆ ಇದು ಮಿನಿಮಮ್. ಆಯ್ತು ಅಂದ್ಕೊಳ್ರಿ, ಇದು ಲಾಂಗ್ ಲೈಫ್ ಅಂದ್ರೆ ನೀವು 50-100 ವರ್ಷ ಈ ಪೈಪ್ ಯಾವತ್ತೂ ಏನು ಕಂಪ್ಲೇಂಟೇ ಬರಲ್ಲ. ಆ ಪ್ರಕಾರ ಪ್ರತಿ ಒಂದು ಪೈಪನ್ನು ನಾವು ಟೆಸ್ಟ್ ಮಾಡ್ತೀವಿ. ನೋಡಿ, 4 ಇಂಚಿನ ಪೈಪ್ ಇದು ಪೂರ. ನೀವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನೋಡ್ರಿ, ಇದು ಸಮ ಮಟ್ಟ ಐತೆ, ಇದು ಪೂರ ಊದ್ಕೊಂಡಿದೆ ಪೈಪ್. ಹಾಗೆ ಇದೇ ಪ್ರಕಾರ ಪೂರ ಟೆಸ್ಟಿಂಗ್ ಆಗುತ್ತೆ ಪೂರ. ಇದಾಗೆಲ್ಲ ಆ್ಯಶ್ ಟೆಸ್ಟಿಂಗ್ ಆಗಿರ್ಬೋದು, ಅಂದರೆ ಒಳಗೆ ಕೆಮಿಕಲ್ ಎಷ್ಟು ಹಾಕಿದ್ದೀವಿ, ಕ್ಯಾಲ್ಸಿಯಂ ಎಷ್ಟು ಹಾಕಿದ್ದೀವಿ, ಅವೆಲ್ಲ ಪೂರ ಟೆಸ್ಟಿಂಗು. ಪ್ರತಿಯೊಂದು ಟೆಸ್ಟಿಂಗು ಇದೆಲ್ಲ ಪೂರ ಲ್ಯಾಬಾಗೆಲ್ಲ ಚೆಕಿಂಗ್ ಆಗುತ್ತೆ ಪೂರ. ಈ ಚೆಕ್ ಆದಮೇಲೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಚಾಲೂ ಮಾಡಿದಾಗ ಫಸ್ಟ್ ಇಲ್ಲಿ ಚೆಕಿಂಗ್ ಆಗುತ್ತೆ. ಅದಾದಮೇಲೆ ಗುಣಮಟ್ಟ ಕರೆಕ್ಟ್ ಆಯಿತು, ಎಲ್ಲ ಪಾಸ್ ಆದಮೇಲೆ ಮಾತ್ರ ನಾವು ಕಸ್ಟಮರ್ಸಿಗೆ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಅದು ಮುಂಚೆ ನಮ್ಮದು ಇಲ್ಲಿಂದ ಕಸ್ಟಮರಿಗೆ ಕೊಡೋ ವ್ಯವಸ್ಥೆ ಇರಲ್ಲ. ಹಾಗೆ ನೋಡ್ತಾ ಇರ್ಬೋದು ರೈತ ಬಂದ್ರು. ಈ ತರ ಇನ್ ಡೀಟೇಲ್ ಆಗಿ ನಾನು ಯಾವ ಒಂದು ಬೇರೆ ಒಂದು ಕಂಪ್ನಿಯ ವಿಡಿಯೋಗಳು ನಾನು ನಿಜವಾಗ್ಲೂ ನೋಡಿಲ್ಲ. ಯಾಕಂದ್ರೆ ಇಷ್ಟೊಂದು ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ನಾವು ಎಷ್ಟು ವರ್ಕಿಂಗ್ ಪ್ರೆಷರ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಅಷ್ಟು ಚೆಕ್ ಮಾಡ್ತೀವಿ, ಅಷ್ಟೇ ಒಂದು ಗುಣಮಟ್ಟದಲ್ಲಿ ನಾವು ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಯಾಕಂದ್ರೆ ನೀವು ಇಷ್ಟೊತ್ತು ನೋಡಿರ್ಬೋದು ಒಂದು ಮಿಷಿನ್ ನ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ. ಯಾಕಂದ್ರೆ ಇಂಥ ಒಂದು ಗುಣಮಟ್ಟದಲ್ಲಿ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಆದಷ್ಟು ನೋಡಿ, ವಿಮಲ್ ಪೈಪ್ಸ್ ಒಂದು ಒಳ್ಳೆ ಗುಣಮಟ್ಟದಲ್ಲಿ ನಿಮ್ಗೆ ಸಿಗುತ್ತೆ. ಆದಷ್ಟು ಖರೀದಿ ಮಾಡಂಗಿದ್ರು ವಿಮಲ್ ಪೈಪ್ಸ್ ಅಂತ ಒಂದು ಬ್ರ್ಯಾಂಡ್ನೇ ಖರೀದಿ ಮಾಡಿ. ಸರ್ ಹೇಳಿ ಸರ್. ಹಾಂ, ಇದೇ ಮಾತು ನಾನು ರೈತ ಬಾಂಧವರಿಗೆ ಹೇಳಕ್ಕೆ ಬರ್ತೀನಿ. PVC ಪೈಪ್ ಅಂದಲ್ಲಿ ದಯವಿಟ್ಟು ವಿಮಲ್ ಅಂತ ಚಾಯ್ಸ್ ಮಾಡಿರಿ. ನೀವು ಮುಂದಿನ ಬರೋ ಮಕ್ಕಳು ತಗೊಂಡು ನೀವು ಆರಾಮಾಗಿ ಒಂದು ಒಳ್ಳೆ ಆಸ್ತಿ ಕೊಟ್ಟೋದಂಗೆ ಆಗುತ್ತೆ ಅವ್ರಿಗೋಸ್ಕರ. ಮತ್ತೆ ಫ್ಯೂಚರಾಗಿ ಅವ್ರು ಯಾವತ್ತೂ PVC ಪೈಪ್ಗೋಸ್ಕರ ಇನ್ವೆಸ್ಟ್ ಮಾಡೋದು ಬೇಕಾಗಲ್ಲ. ಹಾಗೆ ನೋಡ್ತಾ ಇರ್ಬೋದು ರೈತರು ಯಾವ ರೀತಿ ಬಂದು PVC ಪೈಪ್ನ ಖರೀದಿ ಮಾಡಿ ಲೋಡ್ ಮಾಡ್ಕೊಂಡು ತಗೊಂಡೋಗ್ತಿದ್ದಾರೆ ಅಂತ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ತಿದ್ದಾರೆ ಅಂದ್ರೆ ಇಲ್ಲಿ ಒಂದು ಒಳ್ಳೆ ಕಮ್ಮಿ ಬೆಲೆಯಲ್ಲಿ ಮತ್ತೆ ಒಂದು ಒಳ್ಳೆ ಗುಣಮಟ್ಟದಲ್ಲಿ ಇವರು ಒಂದು PVC ಪೈಪ್ ಅಂತ ಅರ್ಥ. ಆದಷ್ಟು ಈ ವಿಡಿಯೋನ ನೋಡ್ತಾ ಇರುವಂಥ ನಮ್ಮ ರೈತರು ಶೇರ್ ಮಾಡಿ. ಮತ್ತೆ ನೀವು ಏನಾದರೂ ಇಂಥ ಡ್ರಿಪ್ ಇರಿಗೇಷನ್ಸ್ಗೆ PVC ಪೈಪ್ ಆಗಿರ್ಬೋದು, ಮಂಚಿಂಗ್ ಪೇಪರ್ ಆಗಿರ್ಬೋದು, ವೀಡ್ ಮ್ಯಾಟ್ ಆಗಿರ್ಬೋದು, ಪೇಪರ್ ಲ್ಯಾಟ್ರಲ್ ಆಗಿರ್ಬೋದು, ಇಲ್ಲ ಟ್ಯೂಬ್ ಲ್ಯಾಟ್ರಲ್ ಬೇಕು ಅಂದರೆ ದಯವಿಟ್ಟು ಈಗ ನಾವು ಹೇಳ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ, ಕೆಳಗೆ ಕೊಟ್ಟಿರೋಂಥ ನಂಬರ್ಗೆ ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ.